ನಮಸ್ಕಾರ ರೈತ ಬಂಧುಗಳೇ, ಇಂದು ಮಧ್ಯಾಹ್ನ 12:30ಕ್ಕೆ ದೇಶದ ಲಕ್ಷಾಂತರ ರೈತರ ಖಾತೆಗೆ ಪಿಎಂ ಕಿಸಾನ್ 21ನೇ ಹಂತದ 2,000 ರೂಪಾಯಿ ಹಣ ಜಮೆ ಆಗುತ್ತಿದೆ. ಇದು ಕೇಂದ್ರ ಸರ್ಕಾರದಿಂದ ರೈತರಿಗೆ ಕೊಡುವ ಪ್ರತಿ ವರ್ಷದ 6,000 ರೂಪಾಯಿಯಲ್ಲಿ 2,000 ರೂಪಾಯಿಯ ಒಂದು ಪಾವತಿಯಾಗಿದೆ. ಹೌದು, ಇವತ್ತು ಕೇಂದ್ರದಿಂದ ರಾಜ್ಯದ ಎಲ್ಲಾ ರೈತರಿಗೆ 4 ಪ್ರಮುಖ ಮಾಹಿತಿ ಬಂದಿದ್ದಾವೆ. ಇದಷ್ಟೇ ಅಲ್ಲದೆ ಇವತ್ತು ಮಧ್ಯಾಹ್ನ 12:30 ಮೇಲ್ಪಟ್ಟು ನಮ್ಮ ರಾಜ್ಯದ ಎಲ್ಲಾ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇವತ್ತಿನ 4 ಅಪ್ಡೇಟ್ಗಳು ಪ್ರಮುಖವಾಗಿ ರೈತರಿಗೆ ಕೇಂದ್ರ ಕೃಷಿ ಇಲಾಖೆಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಇವತ್ತು ಮಧ್ಯಾಹ್ನ 12:30ಕ್ಕೆ 21ನೇ ಹಂತದ ಹಣ ಜಾರಿಗೆ ಬರ್ತಾ ಇರುವಂತದ್ದು. ಹಾಗೆ ನರೇಂದ್ರ ಮೋದಿ ಅವರ ಹೇಳಿಕೆಯಂತೆ ಅವರಿಂದ ಡಿಜಿಟಲ್ ವರ್ಚುವಲ್ ಮೋಡ್ ಮೂಲಕ ರೈತರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲು ಮುಂದಾಗಿದೆ. ಹಾಗೆ ಯಾರಿಗೆ ಹಣ ಇವಾಗಲೇ ಬಂದಿದೆ ಮತ್ತು ಯಾರಿಗೆ ಇನ್ನೂ ಬಂದಿಲ್ಲ ಮತ್ತೆ ನಿಮಗೆ ಬರಬೇಕು ಅಂತಂದ್ರೆ ನಾನು ಹೇಳುವಂತಹ ಕೇವಲ 2 ಕೆಲಸವನ್ನ ಮಾಡಿ ಸೊ ನೀವು ಪಡ್ಕೊಳ್ತೀರಾ. ಹಾಗೆ ನಿಮಗೆ 4,000 ರೂಪಾಯಿ ಹಣನೂ ಕೂಡ ಸಿಗುತ್ತೆ. ನೋಡಿ, ಯಾರಿಗೆ ಹಣ ಬಂದಿದೆ ನೋಡಿ, ಈ KYC ಮಾಡಿದಂತಹ ಎಲ್ಲಾ ರೈತರಿಗೆ ಇಲ್ಲಿ ಹಣ ಬಂದಿದೆ ಮತ್ತು ಬ್ಯಾಂಕ್ ಖಾತೆ ಸರಿಯಾಗಿದ್ದಂತಹ ಎಲ್ಲಾ ರೈತರಿಗೆ ಹಣ ಬಂದಿದೆ ಮತ್ತು ರೈತ ಒಂದು ಅಟ್ಲೀಸ್ಟ್ 1 ಎಕರೆ ಕೃಷಿ ಭೂಮಿಯನ್ನ ಹೊಂದಿರಬೇಕು, ಇಂಥವರಿಗೆ ಬಂದಿದೆ. ಹಾಗಾದ್ರೆ ಬನ್ನಿ, ನಿಮ್ಮ ಒಂದು ಈ KYC ಬಗ್ಗೆ ಒಂದು ಮಾಹಿತಿ ಬಂದಿದೆ, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಹಾಗೆ ಯಾವ ಒಂದು ಜಿಲ್ಲೆಗಳಿಗೆ ಇದು ಬಂದಿದೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ರೈತರೇ, ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಇನ್ನೂ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ರೈತರಿಗೆ ಮೊದಲನೆಯ ಆದ್ಯತೆಯನ್ನ ಕೊಡುವಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಾವು ಇದೇ ರೀತಿ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತಹ ಅನೇಕ ಯೋಜನೆಗಳಿದಾವೆ. ಹೌದು, ಕೇಂದ್ರ ಸರ್ಕಾರದಿಂದ ತುಂಬಾನೇ ಯೋಜನೆಗಳಿದಾವೆ, ರಾಜ್ಯ ಸರ್ಕಾರದಿಂದನೂ ಕೂಡ ರೈತರಿಗೆ ತುಂಬಾನೇ ಯೋಜನೆಗಳಿದಾವೆ. ನಿಮಗೆ ಪ್ರತಿ ತಿಂಗಳು 3,000 ಸಿಗಬೇಕಾಗಿರುವಂತಹ ಮಾಹಿತಿ ಇದೆ. ಅದನ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ತಿಳಿಸಿದ್ದೇನೆ. ದಿನಕ್ಕೊಂದು ವಿಡಿಯೋ ನೀವು ನಮ್ಮಿಂದ ತುಂಬಾನೇ ಉಪಯೋಗವನ್ನು ಪಡ್ಕೊಳ್ಬಹುದಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇವಾಗ ಹಣ ಬಂದಿದೆ ಇಲ್ವಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ. ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾನೆ, ನಿಮಗೆ ಹಣ ಎಷ್ಟು ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟ್ ನಾನು ಹೇಳೋದನ್ನ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಕ್ಲಿಕ್ ಮಾಡಬೇಡಿ. ಮತ್ತು ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿ ಮತ್ತು ಪಾವತಿಯ ದಿನಾಂಕ ಟ್ರಾನ್ಸಾಕ್ಷನ್ ಐಡಿಯನ್ನು ನೀವು ವೀಕ್ಷಣೆ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಹೇಳಿದೆ, ರೈತರಿಗೆ ಇವತ್ತು 4 ಪ್ರಮುಖ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಬಂದಿದ್ದಾವೆ ಅಂತ. ಮೊದಲನೆಯ ಒಂದು ಮಾಹಿತಿ, ಎರಡನೆಯ ಒಂದು ಮಾಹಿತಿ, ಮೂರನೆಯ ಒಂದು ಮಾಹಿತಿ ಮತ್ತು 4ನೆಯ ಒಂದು ಮಾಹಿತಿ. ಇವನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಚಿಕ್ಕ ವಿಡಿಯೋ ಇರುತ್ತೆ, ನಾನು ನಿಮಗೆ ಲಾಂಗ್ ಮಾಡೋದಿಲ್ಲ, ಹಾಗಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ನೋಡಿ, ಇಲ್ಲಿ ಅನರ್ಹ ರೈತರ ಒಂದು ಪಾವತಿ ಇಲ್ಲ, ರಾಜ್ಯದ ಒಂದು ಪರಿಶೀಲನೆ ನಡೆದು ಇದೆ ಅಂತಾನೆ ಹೇಳ್ಬೋದು. ಇದು ಒಂದು ರೈತರಿಗೆ ಬಂದಿರುವಂತಹ ಇವತ್ತಿನ ಮೊದಲನೆಯ ಅಪ್ಡೇಟ್ ಆಗಿದೆ. ಹೌದು, ಅನರ್ಹ ರೈತರಿಗೆ ಪಿಎಂ ಕಿಸಾನ್ 20ನೇ ಕಂತಿನ ಹಣ ಇಲ್ಲ, ರಾಜ್ಯದ ಒಂದು ಪರಿಶೀಲನೆ ನಡೆದು ಇದೆ. ರಾಜ್ಯದ ಒಂದು ಹಂತದಲ್ಲೂ ಕೂಡ ಇದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರು ಅನರ್ಹರು ಇರ್ತೀರಾ ಅಂತಂದ್ರೆ ಕೃಷಿ ಜಮೀನು ತುಂಬಾನೇ ಇರುತ್ತೆ, ಹಾಗೂ ನೀವು ಬೇರೆ ಏನಾದರೂ ಜಾಬ್ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಇಂಥವರಿಗೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ 20ನೇ ಹಂತದ ಹಣ ಬರೋದಿಲ್ಲ. ಇವಾಗ ಎರಡನೆಯ ಒಂದು ಮಾಹಿತಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿಸ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮಿಸ್ ಮ್ಯಾಚ್ ಮಾಡಿದವರಿಗೆ ತಾತ್ಕಾಲಿಕವಾಗಿ ತಡೆಯನ್ನ ಹಿಡಿಯಲಾಗಿದೆ. ಹೌದು, ಯಾವ ಒಂದು ರೈತರು ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಅಥವಾ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರು ಚೇಂಜ್ ಇರುತ್ತೆ ಅಂತಂದ್ರೆ ಮಿಸ್ ಮ್ಯಾಚ್ ಬರುತ್ತೆ ಅವರ ಹೆಸರು, ಹೀಗಾಗಿ ಅವರ ಒಂದು ಪಾವತಿಯನ್ನ ತಡೆ ಹಿಡಿಯಲಾಗಿದೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಸರ್ಕಾರದಿಂದ ಬರ್ತಾ ಇರುವಂತದ್ದು. ನೀವು ಇವಾಗ ಏನ್ ಮಾಡಬೇಕು ಅಂತಂದ್ರೆ, ಎರಡು ಮುಂದೆ ಇಟ್ಕೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಹೆಸರು ಸೇಮ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು, ಇಂಗ್ಲಿಷ್ನಲ್ಲಿ ಇದ್ರೆ ಕನ್ನಡದಲ್ಲಿ ಇದ್ರೆ ಎಲ್ಲೂ ಕೂಡ ಒಂದು ಒತ್ತಕ್ಷರನು ಅಥವಾ ದೀರ್ಘ ಏನು ಮಿಸ್ ಇರಬಾರ್ದು. ಸೊ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಮೂರನೆಯ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಮೊಬೈಲ್ ಲಿಂಕ್ ಮಾಡಿದವರು ಪಾವತಿಯನ್ನ ಹೊರಗೆ. ಹೌದು, ನಿಮ್ಮ ಒಂದು ಮೊಬೈಲ್ ಲಿಂಕ್ ಅನ್ನ ಯಾರ್ಯಾರು ಮಾಡಿಲ್ಲ ನಿಮಗೂ ಕೂಡ ಈ ಒಂದು ಪಾವತಿ ದೂರವಾಗಲಿದೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಹಾಗೆ 4ನೆಯ ಒಂದು ಕೊನೆಯ ಮಾಹಿತಿ ಏನಂತಂದ್ರೆ, ಜುಲೈ ಮತ್ತು ಆಗಸ್ಟ್ ನಲ್ಲಿ ಇಲ್ಲಿ ಗ್ರೈವೆನ್ಸ್ ಮರುಪಾವತಿಯ ಒಂದು ಪ್ರಕ್ರಿಯೆಯನ್ನು ಕೂಡ ಹೊರಡಿಸಲಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿದೆ. ಇವಾಗ ಬನ್ನಿ, ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ. ನೋಡಿ, ನೀವು ಇವಾಗಲೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಜಸ್ಟ್ ವೇಟ್ ಮಾಡಿ. ಇನ್ನೂ ಕೂಡ ಇವತ್ತು ಪೂರ್ತಿ ವೇಟ್ ಮಾಡಿ. ಇವತ್ತು ಬಂದಿಲ್ಲ ಅಂತಂದ್ರೆ ಜಸ್ಟ್ ನಾನು ಹೇಳುವಂತಹ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ನೀವೇನ್ ಮಾಡಬೇಕು ಅಂತಂದ್ರೆ, ಗ್ರಾಮ ಪಂಚಾಯತ್ ಅಥವಾ CS ಕೇಂದ್ರದಲ್ಲಿ ಈ KYC ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಿ ಮತ್ತು ಇಲ್ಲಿ ಗ್ರೈವೆನ್ಸ್ ಫಾರ್ಮ್ ಅನ್ನ ಹಾಕಿ, ಹಾಗೆ ಬ್ಯಾಂಕ್ ಮತ್ತು IFSC ಕೋಡ್ ಅನ್ನ ನೀವು ಒಂದ್ಸರಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ಥಳೀಯ ಕೃಷಿ ಅಧಿಕಾರಿಯನ್ನ ನೀವು ಸಂಪರ್ಕಿಸಬಹುದಾಗಿರುತ್ತೆ. ಹಾಗೆ ನಿಮಗೆ ಕೊನೆಯದಾಗಿ ಒಂದು ತುಂಬಾನೇ ಮಾಹಿತಿಯನ್ನು ಹೇಳ್ತಾನೆ ನನ್ನ ಕಡೆಯಿಂದ. ನೋಡಿ,
ನಿಮ್ಮ ಖಾತೆಗೆ ಹಣ ಬಂದಿದೆ ಅನ್ನೋದನ್ನ ಖಚಿತವಾಗಿದೆ ಅಂತ ಇದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ನಿಮಗೆ ಹಣ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ಅನ್ನು ಮತ್ತೊಬ್ರು ಕೂಡ ನೋಡ್ತಾರೆ, ಅವ್ರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ, ಹೌದು ಹಣ ಬರ್ತಾ ಇದೆ ಅಂತ. ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಈ ಮಾಹಿತಿ ಸಿಗಲಿ. ಮತ್ತು ಇನ್ನೂ ಹೆಚ್ಚು ರೈತ ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾನೆ. ಹಾಗೆ ನೋಡಿ, ಇನ್ನೊಂದು ಕೊನೆಯದಾಗಿ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ ಇವತ್ತು ಸುಮಾರು 12:30 ನಂತರ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ತುಂಬಾನೇ ಸಿಹಿ ಸುದ್ದಿ ಇದೆ. ಏನಂತಂದ್ರೆ 20ನೇ ಕಂತಿನ ಹಣ ಕೂಡ ಜಮೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದೆನಾ ಇಲ್ವಾ ಅಂತ. ಓಕೆ, ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು.